ತುರ್ತು ಪರಿಸ್ಥಿತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDSನ ಪ್ರಜ್ವಲ್ ರೇವಣ್ಣ ಇದು, ಅದು ವೈಯಕ್ತಿಕ ಅವರು. ಆದರೆ 187 ಕೋಟಿ ಜನಗಳ ದುಡ್ಡನ್ನು ನೀವು ದುಡ್ಡು ಹೊಡೆದು ಹಗರಣ ಆಗಿದೆ ಅಲ್ಲ, ಅದನ್ನು ನೀರಾಕಿ ಮುಚ್ಚಾಕ್ತಾ ಇದ್ದೀರಾ. ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ, ಅದಕ್ಕೆ ಏನಾಗ್ತದೆ ಶಿಕ್ಷೆ ಹಾಗೆ ಆಗ್ತದೆ. ಆದ್ರೆ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SCಗಳದು, ಅವ್ರಿಗೆ ಲೋನ್ ಕೊಡಕ್ಕೆ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂಥದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ, ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲ ನಾಯಕರನ್ನ, ಪತ್ರಕರ್ತರನ್ನ, ನ್ಯಾಯಾಧೀಶರನ್ನ ಜೈಲಿಗೆ ಹಾಕ್ತಂಥವ್ರು ನೀವು, ದುರುಳರು ನೀವು ಶಿಕ್ಷೆ ಆಗಬೇಕು. ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ 50 ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗಬೇಕು. ಅವರು ಕ್ಷಮಾಪಣೆ